ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಕರ್ನಾಟಕ TET 2024ಕ್ಕೆ ಪೂರ್ವ ತಯಾರಿಯಾಗಿ ಇಲ್ಲಿಯವರೆಗೂ ಎಷ್ಟು ಕರ್ನಾಟಕ TET ಪರೀಕ್ಷೆ ನಡೆದಿದ್ದವೋ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸ್ತಾ ಹೋಗ್ತೀನಿ. ನಾನು ಇವತ್ತಿನ ತರಗತಿಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 2014ರಲ್ಲಿ ಏನು ಪ್ರಶ್ನೆ ಪತ್ರಿಕೆ ಅಂದರೆ ಏನು ಪರೀಕ್ಷೆ ನಡೆದಿತ್ತು ಅದರ ಪ್ರಶ್ನೆ ಪತ್ರಿಕೆಯನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ. ಅಂದರೆ ಹಲ್ಮಿಡಿ ಶಾಸನದಲ್ಲಿ ಯಾವ ರಾಜನ ಕುರಿತು ಹೇಳಲಾಗಿದೆ ಅಂಥೇಳಿ. ಮೈರವ್ ವರ್ಮ, ಕಾಕುತ್ಸ ವರ್ಮ, ದಂತಿದುರ್ಗ, ಸ್ಕಂದವರ್ಮ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಕಾಕುತ್ಸ ವರ್ಮನಿಗೆ ನಾವೇನು ಹಲ್ಮಿಡಿ ಶಾಸನದಲ್ಲಿ ಇವನ ಬಗ್ಗೆ ಉಲ್ಲೇಖ ಇದೆ, ಇವನ ಬಗ್ಗೆ ವಿವರಣೆ ಇದೆ, ಕೆಳಗೆ ನೋಡ್ಕೊಳ್ಳಿ. ಕಾಕುತ್ಸ ವರ್ಮನು ಸಾಮಾನ್ಯ ಶಕ 435ರಿಂದ 450ರವರೆಗೆ ಏನು ಮಾಡ್ತಾನೆ? ರಾಜ್ಯವನ್ನು ಆಳ್ತಾನೆ. ಈತನು ಹೊರಡಿಸಿದ ಶಾಸನನೇ ಯಾವುದು? ಹಲ್ಮಿಡಿ ಶಾಸನ. ಮತ್ತು ಇನ್ನೊಂದು ಶಾಸನ ಹೊರಡಿಸ್ತಾನೆ, ಅದು ಹಲಸಿ ಶಾಸನ. ಈ ಎರಡೂ ಶಾಸನಗಳೇನಾಗಿದ್ದಾವೆ? ಪ್ರಮುಖವಾದಂತಹ ಶಾಸನಗಳಾಗಿದ್ದಾವೆ. ಹಲ್ಮಿಡಿ ಶಾಸನವು ಕನ್ನಡದ ಮೊಟ್ಟ ಮೊದಲ ಶಾಸನ ಆಗಿದೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದಂದರೆ ಅದು ಹಲ್ಮಿಡಿ ಶಾಸನ. ಮತ್ತು ಹಾಗೆ ಪ್ರಾಚೀನ ಶಾಸನವು ಕೂಡ ಆಗಿದೆ. ಕರ್ನಾಟಕದ ಪ್ರಾಚೀನ ಶಾಸನ ಯಾವುದಂದ್ರೂ ಕೂಡ ಅದು ಹಲ್ಮಿಡಿ ಶಾಸನನೇ ಹೇಳ್ತೀವಿ. ಇದರ ಕಾಲ ಎಷ್ಟಂದರೆ 450. ಇದರ ಭಾಷೆ ಯಾವುದಂದರೆ ಪೂರ್ವದ ಹಳೆಗನ್ನಡ. ಇದು ಎಷ್ಟು ಸಾಲುಗಳನ್ನು ಹೊಂದಿದೆ ಅಂದರೆ 16 ಸಾಲುಗಳನ್ನು ಹೊಂದಿದೆ. ಇದರಲ್ಲಿ ಎಷ್ಟು ಕನ್ನಡ ಪದಗಳು ಕಂಡು ಬರ್ತಾವಂದರೆ 23 ಕನ್ನಡ ಪದಗಳು. ಇದು ಪ್ರಸ್ತುತ ಎಲ್ಲಿದೆ ಅಂದರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ನಾವು ಹಲ್ಮಿಡಿ ಶಾಸನವನ್ನು ಕಾಣ್ತೀವಿ. 1936ರಲ್ಲಿ ಡಾಕ್ಟರ್ MH ಕೃಷ್ಣ ಏನು ಮಾಡ್ತಾರೆ? ಈ ಹಲ್ಮಿಡಿ ಶಾಸನವನ್ನು ಕಂಡುಹಿಡಿತಾರೆ. ಇದು ಹಲ್ಮಿಡಿ ಶಾಸನ, ಹಲ್ಮಿಡಿ ಹೆಂಗೆ ಬಂತು ಅಂತ ಹೇಳಿದು, ಈ ಶಾಸನದಲ್ಲಿ ಕಂಚಿಯ ಪಲ್ಲವರು, ಇದು ಕಂಚಿ ಆಗಬೇಕು, ಕಂಚಿಯ ಪಲ್ಲವರ ಮೇಲೆ ಹೋರಾಡಿ ಗೆದ್ದ ವಿಜಯ ಅರಸ ಎಂಬ ಯೋಧನಿಗೆ ಏನು ಮಾಡ್ತಾನಂದರೆ ನರಿದವಳೆ ಎಂಬ ಪ್ರಾಂತ್ಯಾಧಿಕಾರಿಯಾಗಿ ಮುರುಗೇಶನ್ ಏನು ಮಾಡ್ತಾನೆ? ನೇಮಕ ಮಾಡ್ತಾನೆ. ಅವಾಗ ಏನು ಮಾಡ್ತಾರೆ? ಈ ಹಲ್ಮಿಡಿ ಎಂಬ ಗ್ರಾಮವನ್ನು ಗಿಫ್ಟಾಗಿ ಅಂದರೆ ಉಂಬಳಿಯಾಗಿ ಬಿಟ್ಕೊಡ್ತಾರೆ. ಅದರಿಂದ ಅವತ್ತಿನಿಂದ ಏನಾಗಿದೆ? ಇದು ಪ್ರಸಿದ್ಧಿಯನ್ನು ಪಡೆದುಕೊಂಡಂತಹ ಒಂದು ಶಾಸನ. ಇವಾಗ ಎರಡನೇ ಪ್ರಶ್ನೆ ಏನಂದರೆ, ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯು ವ್ಯಾಪಾರ ಸಂಪರ್ಕ ಹೊಂದಿದೆ ಅಂಥೇಳಿ ನಮಗೆ ತಿಳಿಸುವಂತಹ ಒಂದು ಅಂದರೆ ದಾಖಲೆ ಯಾವುದು ಅಂಥೇಳಿ ಸೂಚಿಸುವ ಐತಿಹ್ಯ ಯಾವುದು ಅಂಥೇಳಿ ಇಲ್ಲಿ ಎರಡು ಆಪ್ಷನ್ ಇದಾವೆ. ಇಲ್ಲಿ ಒಂದನೇ ಆಪ್ಷನ್ನು ಮುದ್ರೆಗಳು, ಶಿಲಾಶಾಸನಗಳು ಮತ್ತು ದೇಸಿ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಮುದ್ರೆಗಳು. ಇದ್ರ ಬಗ್ಗೆ ವಿವರಣೆ ನೋಡೋಣ. ಮುದ್ರೆಗಳ ಬಗ್ಗೆ ಸಿಂಧೂ ನಾಗರಿಕತೆಯ ವ್ಯಾಪಾರ ಸಾಧನಗಳಾದಂತಹ ಮುದ್ರೆಗಳು ಪಶ್ಚಿಮ ಏಷ್ಯಾ ಮತ್ತು ಮಧ್ಯ ಏಷ್ಯಾಗಳ ಅನೇಕ ನೆಲೆಗಳಲ್ಲಿ ಸಿಕ್ಕಿವೆ. ಆದ್ದರಿಂದ ಈ ರಾಷ್ಟ್ರಗಳೊಡನೆ ಸಿಂಧೂ ನಾಗರಿಕತೆ ವ್ಯಾಪಾರ ಸಂಪರ್ಕ ಹೊಂದಿತ್ತು ಅಂತೇಳಿ ನಮಗೆ ಮುದ್ರೆಗಳ ಮೂಲಕ ತಿಳ್ಕೊಳ್ಬೋದು. ಸಾಮಾನ್ಯ ಶಕ ಪೂರ್ವ 2350ರ ಮೆಸೊಪೊಟೇಮಿಯಾದ ದಾಖಲೆಗಳ ಪ್ರಕಾರ ಏನಾಗಿದೆ ಅಂದರೆ ಇದು ಸಿಂಧೂ ನಾಗರಿಕತೆಯ ಮೆಲುವಾ ಎನ್ನುವ ನಾಗರಿಕತೆಯ ಜೊತೆಗೆ ಮೆಸೊಪೊಟೇಮಿಯಾದ್ರು ಏನು ಮಾಡಿದ್ರು ಅಂದರೆ ಸಂಪರ್ಕ ಹೊಂದಿದರು ಅಂಥೇಳಿ ತಿಳಿತೈತೆ. ಯಾವುದಾದ್ರು ಪ್ರದೇಶ? ಮೆಲುವಾ ಅಂಥೇಳಿ. ಸಿಂಧೂ ನಾಗರಿಕತೆಯನ್ನು ಪ್ರಾಚೀನ ಮೆಸೊಪೊಟೇಮಿಯಾದಿಂದ ನಾಗರಿಕತೆಯ ಜನರು ಇದಕ್ಕೆ ಏನಂತ ಕರಿತಾ ಇದ್ದಾರೆ ಅಂದರೆ ಮೆಸೊಪೊಟೇಮಿಯಾದ ನಾಗರಿಕತೆಯ ಜನರು ಮೆಲುವಾ ಅಂತೇಳಿ
ಕರೀತಾ ಇದ್ರು. ಇವಾಗ 3ನೇ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟಿ ಏಕತೆಯನ್ನು ಮೂಡಿಸಿದಂತಹ ವಂಶ ಯಾವುದಂದರೆ, ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಕಟ್ಟಿದಂತಹ ಸಾಮ್ರಾಜ್ಯ ಯಾವುದಂತ ಹೇಳಿ ನೋಡಿದ್ದೀವಿ. ಇದ್ರ ಬಗ್ಗೆ ವಿಡಿಯೋನು ಕೂಡ ನಾನು ಮಾಡಿದ್ದೀನಿ. ಅದು ಯಾವುದಪ್ಪ ಅಂತಂದರೆ ಅದು ಮೌರ್ಯರು. ಇದು ಏನು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂಥೇಳಿ ಕರಿತೀವಿ. ಮೌರ್ಯ ಸಾಮ್ರಾಜ್ಯ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ. ಇದರ ಸ್ಥಾಪಕ ಯಾರಂದರೆ ಚಂದ್ರಗುಪ್ತ ಮೌರ್ಯ. ಇವರು ಮಗಧದಿಂದ ಏನು ಮಾಡ್ತಾ ಇದ್ರು, ರಾಜ್ಯವನ್ನು ಆಳ್ತಾ ಇದ್ರು. ಈ ಸಾಮ್ರಾಜ್ಯದಲ್ಲಿ ಯಾರು ಕಂಡು ಬರ್ತಾರೆ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ ಈ ಸಾಮ್ರಾಜ್ಯದ ಏನು ಪ್ರಮುಖ ಅರಸರು. ಇದ್ರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಮೆಗಸ್ತನಿಸನು ಗ್ರೀಕ್ನ ರಾಯಭಾರಿಯಾಗಿ ಗುಪ್ತನ ಆಸ್ಥಾನಕ್ಕೆ ಏನು ಮಾಡ್ತಾನೆ, ಬರ್ತಾನೆ. ಅವನು ಬರೆದಂಥ ಕೃತಿ ಯಾವುದಂದರೆ ಅದು ಇಂಡಿಕಾ. ಇವಾಗ ದಿಲ್ಲಿಯ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬೃಹತ್ ಉದ್ಯಮ ಯಾವುದು? ಅಂದರೆ ದಿಲ್ಲಿ ಸುಲ್ತಾನರು ಪ್ರೋತ್ಸಾಹ ಕೊಟ್ಟಂಥ ಒಂದು ಉದ್ಯಮ ಇದೆ. ಆ ಉದ್ಯಮ ಯಾವುದಂದರೆ ಪಶುಪಾಲನೆನ, ನೇಯ್ಗೆನ, ವ್ಯವಸಾಯನ, ತೋಟಗಾರಿಕೆನ ಅಂತಂದರೆ ಅವ್ರು ಎದಕ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ? ಅವರು ನೇಯ್ಗೆಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದರು. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ದೆಹಲಿ ಸುಲ್ತಾನರ ಕಾಲದಲ್ಲಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳೇನು ಮಾಡ್ತಾಯಿದ್ವು, ಕಾರ್ಯನಿರ್ವಹಿಸ್ತಿದ್ವು. ಅವುಗಳಲ್ಲಿ ಹತ್ತಿ, ರೇಷ್ಮೆ ಹಾಗೂ ಉಣ್ಣೆ ಬಟ್ಟೆಗಳು ತಯಾರಿಕೆ ಮಾಡ್ತಾಯಿದ್ರು. ದೆಹಲಿಯ ಸುಲ್ತಾನರು ತಮ್ಮ ಸ್ವಂತ ರಾಜಕೀಯ ಹಾಗೂ ಆಡಳಿತದ ಅಗತ್ಯತೆಗಳಿಗಾಗಿ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ಏನು ಮಾಡ್ತಾಯಿದ್ರು, ಇವರು ಪ್ರೋತ್ಸಾಹವನ್ನು ಕೊಟ್ಟಿದ್ದರು. ಅಶ್ವಘೋಷ, ವಸುಮಿತ್ರ, ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವನ ಕಾಲದಲ್ಲಿ ಕಂಡುಬರ್ತಾರೆ. ಯಾರ ಕಾಲದಲ್ಲಿ ಬರ್ತಾರೆ ಇವರೆಲ್ಲ? ಏನು ಕನಿಷ್ಕನ ಕಾಲದಲ್ಲಿ ಬರ್ತಾರ, ಭೀಮ್ ಕಡಪಶಿಸ್ತನ ಕಾಲದಲ್ಲಿ ಬರ್ತಾರ, ಕುಜಲ ಕಡಪಶಿಸ್ತನ ಕಾಲದಲ್ಲಿ, ಏನು ಅಶೋಕನ ಕಾಲದಲ್ಲ. ಇವರೆಲ್ಲ ಕಂಡುಬರೋದು ಕನಿಷ್ಕನ ಕಾಲದಲ್ಲಿ. ಈ ಸಾಮ್ರಾಜ್ಯದ ಪ್ರಸಿದ್ಧ ಅರಸನೇ ಕನಿಷ್ಕ. ಇದ್ರ ಸ್ಥಾಪಕ ಕುಜಲ ಕಡ್ಪಿಸಸ್. ಚಿನ್ನದ ನಾಣ್ಯಗಳು ತಂದವನಂದರೆ ಭೀಮ ಕಡ್ಪಿಸಸ್. ಇವಾಗ ನನ್ನ ಬಗ್ಗೆ ವಿವರಣೆ ನೋಡೋಣ. ಕನಿಷ್ಕ ಸಾಮಾನ್ಯ ಶಕ 78ರಿಂದ 120ರವರೆಗೆ ಏನು ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಈತನು ಕುಶಾಣರ ಪ್ರಸಿದ್ಧ ದೊರೆ. ಇವನು ಸಾಮಾನ್ಯ ಶಕ 78ರಲ್ಲಿ ಶಕ ವರ್ಷವನ್ನು ಪ್ರಾರಂಭಿಸ್ತಾನೆ. ಶಕ ವರ್ಷ ಕೇಳ್ಬೋದು, ಎಷ್ಟರ ಪ್ರಾರಂಭಿಸ್ತಾನೆ ಅಂದರೆ 78ರಲ್ಲಿ. ಇವನನ್ನು 2ನೇ ಅಶೋಕ ಅಂತೇಳಿ ಕರೀತಾರೆ. 2ನೇ ಅಶೋಕ ಅಂದರೆ ಯಾರು? ಕನಿಷ್ಕ. ನೀವು ನೆನ್ಪಿಟ್ಕೋಬೇಕಿಂತವೆಲ್ಲ. ಸಾಮಾನ್ಯ ಶಕ 102ರಲ್ಲಿ ಏನು ಮಾಡ್ತಾನೆ ಇವನು? ಬೌದ್ಧ ಸಮ್ಮೇಳನವನ್ನು ನಡೆಸ್ತಾನೆ. 4 ಬೌದ್ಧ ಸಮ್ಮೇಳನಗಳು ನಡೀತವೆ. 4 ಬೌದ್ಧ ಸಮ್ಮೇಳನಗಳು ಒಬ್ಬೊಬ್ಬರು ಅರಸರು ಏನು ಮಾಡ್ತಾರೆ, ಒಬ್ಬರ ಅಧ್ಯಕ್ಷತೆಯಲ್ಲಿ ನಡೆಸ್ತಾರೆ. ಅದು ಬಂದಾಗ ನೋಡೋಣ ಅದರ ಬಗ್ಗೆ ವಿವರಣೆ. ಇವಾಗ 4ನೇ ಬೌದ್ಧ ಸಮ್ಮೇಳನ ನಡೆಸಿದವನು ಕನಿಷ್ಕ. ಎಲ್ಲೆಂದರೆ ಕಾಶ್ಮೀರದಲ್ಲಿ ನಡೆಸ್ತಾನೆ. ಕನಿಷ್ಕನ ಕಾಲದಲ್ಲಿ ಅಶ್ವಘೋಷ, ವಸುಮಿತ್ರ, ನಾಗಾರ್ಜುನ, ಸಂಘರಕ್ಷ, ಮಥುರ, ಚರಕ ಮುಂತಾದ ತತ್ವಜ್ಞಾನಿ ಮತ್ತು ಕವಿಗಳಿಗೆ ಏನು ಮಾಡಿದ್ನು ಇವನು? ಆಶ್ರಯವನ್ನು ಕೊಟ್ಟಿದ್ನು. ಅಶ್ವಘೋಷನು ಬುದ್ಧಚರಿತ, ವಸುಮಿತ್ರನು ಮಹಾವಿಭಾಷ. ಅಂದರೆ ಅಶ್ವಘೋಷ ಏನು ಮಾಡಿದ್ನು? ಬುದ್ಧಚರಿತ ಬರೆದಿದ್ನು. ವಸುಮಿತ್ರ ಮಹಾವಿಭಾಷ ಅಂತೇಳಿ ಬರೆದಿದ್ನು. ಚರಕ ಆಯುರ್ವೇದ ಪಿತಾಮಹ ಅಂತೇಳಿ ಕರಿತೀವಿ. ಅವನು ಚರಕ ಸಂಹಿತೆ ಎಂಬ ಕೃತಿ ಬರೆದಿದ್ದ. 1ನೇ ನಾಗಾರ್ಜುನ ಭಾರತದ ಮಾರ್ಟಿನ್ ಲೂಥರ್ ಅಂತೇಳಿ ಕರಿತಿದ್ವಿ. 1ನೇ ನಾಗಾರ್ಜುನ ಏನು ಕರಿತೀವಿ? ಭಾರತದ ಮಾರ್ಟಿನ್ ಲೂಥರ್ ಅಂತೇಳಿ ಕರಿತಿದ್ವಿ. ಈಗ ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಯಾವುದು? ಅಲ್ಲಾವುದ್ದೀನ್ ಖಿಲ್ಜಿ ಏನು ನಿರ್ಮಾಣ ಮಾಡಿದ್ನು? ಏನು ಕೆಂಪು ಕೋಟೆ ನಿರ್ಮಾಣ ಮಾಡಿದ್ನ? ಅಲೈ ದರ್ವಾಜನ, ಏನು ಬುಲಂದ ದರ್ವಾಜನ, ಚಾರ್ಮಿನಾರ ಇವು ನಿರ್ಮಾಣ ಮಾಡಿದ್ದು ಯಾವುದಂದರೆ ಅದು ಅಲೈ ದರ್ವಾಜ. ಕೆಂಪು ಕೋಟೆ ಯಾರು ನಿರ್ಮಾಣ ಮಾಡಿದ್ರು? ಕೆಂಪು ಕೋಟೆ ಕಟ್ಟಿದವರು ಶಹಾಜಾನು. ಬುಲಂದ್ ದರ್ವಾಜ
ಕಟ್ಟಿಸಿದವರು ಅಕ್ಬರ್. ಚಾರ್ಮಿನಾರ್ ಕಟ್ಟಿಸಿದವರು ಮೊಹಮ್ಮದ್ ಕುತುಬ್ ಶಾ, ಅಂದರೆ ಕುತುಬ್ ಶಾಹಿ ಮನೆತನದವರು. ದೆಹಲಿ ಸುಲ್ತಾನರ ಪ್ರಮುಖವಾದಂಥ ವಾಸ್ತುಶಿಲ್ಪಗಳು ಅಂದರೆ ಇವ್ರು ಏನೇನು ಕಟ್ಟಿದ್ರು ಅಂತೇಳಿ. ಕುವತ್ ಉಲ್ಲಾ ಇಸ್ಲಾಂ ಮಸೀದಿ, ಇದು ದೆಹಲಿ ಸುಲ್ತಾನರ ಮೊಟ್ಟ ಮೊದಲ ಕಟ್ಟಡ. ಕುತುಬ್ ಮಿನಾರ್ ಏನು ಮಾಡ್ತಾರೆ, ನಿರ್ಮಿಸಿದವರು ಯಾರಂತಂದರೆ ಕುತುಬುದ್ದೀನ್ ಐಬಕ್. ಆದರೆ ಕುತುಬ್ ಮಿನಾರ್ ಪೂರ್ಣಗೊಳಿಸಿದವರು ಯಾರಂದರೆ ಇಲ್ತಮಸ್. ಅಲೈ ದರ್ವಾಜ, 1000 ಕಂಬಗಳ ಅರಮನೆ, ಹೌಸ್ ಇ ಅಲೈ. ಜಮಾಯತ್ ಖಾನ್ ಮಸೀದಿ, ಆದಿಲಾಬಾದ್ ಕೋಟೆ, ಫಿರೋಜ್ ಕೋಟ್ಲಾ ಅರಮನೆ, ಲಾಲ್ ಗುಮಜ್, ಹೌಸ್ ಇ ಕಾಸ್ ಮದ್ರಾಸ್. ಇವೆಲ್ಲ ಇವರು ವಾಸ್ತುಶಿಲ್ಪಗಳ ಅಂದರೆ ಇವರು ನಿರ್ಮಾಣ ಮಾಡಿದಂಥ ಒಂದು ಕಟ್ಟಡಗಳಾಗಿವೆ. ಅಲೈ ದರ್ವಾಜ ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ಭವ್ಯವಾದಂಥ ಒಂದು ಕಟ್ಟಡ ಅಂತ ಹೇಳ್ಬೋದು. ಇದರಲ್ಲಿ ಚೌಕಾಕಾರದ ಮಂಟಪವಿದ್ದು ಎತ್ತರವಾದ ಗುಮ್ಮಟವಿದೆ. ಇದರ 4 ದಿಕ್ಕುಗಳಲ್ಲಿ ಪ್ರವೇಶ ದ್ವಾರಗಳನ್ನು ನಾವು ಕಾಣ್ತೀವಿ. ಸುಂದರ ವಿನ್ಯಾಸಗಳಿಂದ ಕೂಡಿದ್ದು ಇದನ್ನು ಮುಸ್ಲಿಮರ ಕಾಲದ ಒಂದು ಶ್ರೇಷ್ಠ ಕೊಡುಗೆ ಅಂತೇಳಿ ನಾವು ಪರಿಗಣಿಸಲಾಗಿದೆ. ಈತನ ಇನ್ನೊಂದು ಪ್ರಮುಖ ಸ್ಮಾರಕ ಯಾವುದಂದರೆ ನಿಜಾಮುದ್ದೀನ್ ದರ್ಗಾದಲ್ಲಿರುವ ಜಮಾಯಿತ್ ಖಾನ್ ಮಸೀದಿ. ಇವೆಲ್ಲ ಏನು ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ನಿರ್ಮಾಣವಾದಂತಹ ವಾಸ್ತುಶಿಲ್ಪಗಳಂತೇಳಿ ಹೇಳ್ಬೋದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ್, ಬಂಗಾಳ, ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು. ಇದರ ಪರಿಣಾಮ ಏನಾಯಿತು ಅಂತೇಳಿ. ಏನು ಹೈದರಾಬಾದ್, ಬಂಗಾಳ, ಗುಜರಾತ್ಗಳಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆಯಿತಾ? ಏನು ಎರಡನೇದು, ಚಕ್ರವರ್ತಿಯ ಸಾಮಂತರಾಗಿ ಹೈದರಾಬಾದ್ನಲ್ಲಿ ಏನು ಮಾಡಿದ್ರು, ಬಂಗಾಳ, ಗುಜರಾತ್ಗಳಲ್ಲಿ ಏನು ಆಳ್ವಿಕೆ ಮಾಡಿದ್ರ? ಏನು ಬಕ್ಸರ್ ಕದನ ನಡೆಯುತ್ತಾ? ಇನ್ನು ಚಕ್ರವರ್ತಿಗೆ ಪ್ರತಿ ವರ್ಷ 3,000 ರೂಪಾಯಿಗಳನ್ನು ಕೊಡಬೇಕಾಯ್ತಾ? ಅಂದರೆ ಚಕ್ರವರ್ತಿ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊಘಲ್ ಚಕ್ರವರ್ತಿಯಿಂದ ಏನು ವ್ಯಾಪಾರದ ಮೇಲೆ ಪರಿಣಾಮ ಬೀರ್ತು ಅಂಥೇಳಿ. ನೋಡ್ರಿ, ಇಲ್ಲಿ ಚಕ್ರವರ್ತಿಗೆ ಏನು ಮಾಡಬೇಕು, ಪ್ರತಿ ವರ್ಷ 3,000 ರೂಪಾಯಿಗಳನ್ನು ಕೊಡಬೇಕು. ಇದ್ರ ವಿವರಣೆ ನೋಡ್ರಿ ಇಲ್ಲಿ. ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದಂಥ ವರ್ಷ 1600ರಲ್ಲಿ ಸ್ಥಾಪನೆಯಾಗುತ್ತೆ. ಹಾಗೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲ ಸ್ಥಾಪನೆ ಆಗ್ತವೆ. ಇದರೊಂದಿಗೆ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ತಳು ಈ ಕಂಪನಿಗೆ ಏನು ಮಾಡಿದಳು, 15 ವರ್ಷಗಳ ಕಾಲ ಆಳ್ವಿಕೆ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಡ್ತಾಳೆ. 1717ರಲ್ಲಿ ಜಾನ್ ಸರ್ಮನ್ ನಿಯೋಗ ಕಲ್ಕತ್ತಾದಿಂದ ಏನು ಮಾಡ್ತೈತೆ, ದೆಹಲಿಗೆ ಬರ್ತೈತೆ. ಆವಾಗ ಮೊಘಲ್ ಚಕ್ರವರ್ತಿಯಿಂದ ವ್ಯಾಪಾರ ರಿಯಾಯಿತಿಗಳನ್ನು ಪಡೆಯಲು ಬಂದಾಗ ನಿಯೋಗದಲ್ಲಿದ್ದ ವೈದ್ಯ ಯಾರಂದರೆ ವಿಲಿಯಂ ಹ್ಯಾಮಿಲ್ಟನ್ ಮೊಘಲ್ ಚಕ್ರವರ್ತಿಯಾದ ಫರೋಕ್ ಶಿಯರ್ನ ರೋಗವನ್ನು ಗುಣಪಡಿಸ್ತಾನೆ. ಇದರಿಂದ ಏನಾಗ್ತೈತೆ, ಸಂತೃಪ್ತನಾದ ದೊರೆ ಕೃತಜ್ಞಪೂರ್ವಕವಾಗಿ ಏನು ಮಾಡ್ತಾನೆ, 3 ಫರ್ಮಾನ್ಗಳನ್ನು ಅವನಿಗೆ ಕೊಡ್ತಾನೆ. ಅವು ಯಾವಂತಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ 3,000 ರೂಪಾಯಿಗಳನ್ನು ಪಡೆದು ಬಂಗಾಳದಲ್ಲಿ ಬ್ರಿಟಿಷರಿಗೆ ಏನು ಮಾಡಬೇಕು, ಸುಂಕರಹಿತ ವ್ಯಾಪಾರಕ್ಕೆ ಅನುಮತಿ ಕೊಡಬೇಕು, ಅಂದರೆ ತೆರಿಗೆ ಇಸ್ಕೊಳ್ಬಾರ್ದು ಅವ್ರ ಹತ್ರ ಅಂತ. ಮುಂಬೈ ಟಂಕಶಾಲೆಯಿಂದ ನಾಣ್ಯ ಟಂಕಿಸುವ ಅಧಿಕಾರ ಕಂಪನಿಗೆ ಕೊಡಬೇಕು. ಹೈದರಾಬಾದ್, ಸೂರತ್ ಮತ್ತು ಕಲ್ಕತ್ತಾಗಳಲ್ಲಿ ಕೂಡ ಸುಂಕರಹಿತ ವ್ಯಾಪಾರ ಮಾಡ್ಲಿಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ಈ ಎಲ್ಲ ಒಪ್ಪಂದಗಳು ಆಗ್ತವೆ. ತಾನೇ ಪೇಶ್ವೆ ಎಂದು ಘೋಷಿಸಿ ಕಾನ್ಪುರ ದಂಗೆಯ ನಾಯಕತ್ವ ವಹಿಸ್ಕೊಂಡವ್ರು ಯಾರಂತಂದರೆ ಬಹದ್ದೂರ್ ಶಾ, ತಾತ್ಯಾ ಟೋಪಿ, ನಾನಾ ಸಾಹೇಬ್, ವಾಜಿದ್ ಅಲಿ. ತನ್ನನ್ನು ತಾನೇ ಪೇಶ್ವೆ ಅಂತ ಯಾರು ಘೋಷಿಸ್ಕೋತಾರಂತಂದರೆ ಕಾನ್ಪುರ ದಂಗೆಯ ನಾಯಕ ಯಾರಂದರೆ ನಾನಾ ಸಾಹೇಬ್. ಭಾರತದಲ್ಲಿ ದಂಗೆ ನಡೆದ ಸ್ಥಳಗಳು ಯಾವ್ಯಾವು ಅಂದರೆ, ಭಾರತದಲ್ಲಿ ಎಲ್ಲೆಲ್ಲಿ ದಂಗೆ ನಡೀತು, ಆ ದಂಗೆ ನಡೆದಾಗ ಇದ್ದಂತಹ ನಾಯಕರುಗಳು ಯಾರು? ಕಾನ್ಪುರದಲ್ಲಿ ದಂಗೆ ನಡೆದಾಗ ಯಾರಿದ್ರು ನಾಯಕ? ನಾನಾ ಸಾಹೇಬ್ ಇದ್ದ. ಬಿಹಾರದಲ್ಲಿ ದಂಗೆ ಎದ್ದವರು ಕುವರ್ ಸಿಂಗ್. ಲಕ್ನೋದಲ್ಲಿ ಬೇಗಂ ಹಜರತ್ ದಂಗೆ ಹೇಳ್ತಾಳೆ. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ದಂಗೆ ಎದ್ದಳು. ಕಾನ್ಪುರ ದಂಗೆ ಜೂನ್ 5, 1857ರಲ್ಲಿ ಪ್ರಾರಂಭ. ಇದರ ನಾಯಕತ್ವ ಯಾರು ವಹಿಸಿದ್ರು ಅಂದರೆ ನಾನಾ ಸಾಹೇಬ್ ವಹಿಸ್ತಾನೆ. ಈತನನ್ನು ಭಾರತದ ಗ್ಯಾರಿಬಾಲ್ಡಿ ಅಂತೇಳಿ ಕರೀತಾರೆ. ತಾತ್ಯಾ ಟೋಪಿ ಇದರ ಸೇನಾನಿಯಾಗಿದ್ದನು. ಇವೆಲ್ಲ ನೆನ್ಪಿಟ್ಕೊಳ್ಬೇಕು. ಇವೆಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವ ಕೇಂದ್ರ ಸರ್ಕಾರದ ಯೋಜನೆ
ಯಾವುದು ಅಂತ? ಯಾವುದು ಯೋಜನೆ ಹೆಚ್ಚು ಒತ್ತು ಕೊಟ್ಟಿದೆ SC ST ಮತ್ತು OBC ಅವರಿಗೆ ಅಂತಂದರೆ ಅನೌಪಚಾರಿಕ ಯೋಜನೆನ, ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆನ, ಅದು ರಾಷ್ಟ್ರೀಯ ವಯಸ್ಕರ ಶಿಕ್ಷಣ 1978 ಜಾರಿಗೆ ಬರ್ತೈತೆ. ರಾಷ್ಟ್ರೀಯ ಶಿಕ್ಷಣ ನೀತಿ 1986, ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅವರಿಗೆಲ್ಲ SC ST ಮತ್ತು OBC ಅವರಿಗೆ ಮೀಸಲಾತಿ ಎಲ್ಲ ಇದರಲ್ಲಿ ಇದು ಕೊಡಬೇಕು ಅಂಥೇಳಿ ಹೇಳಿದಂತಹ ಕಾಯ್ದೆ ಅದಂದರೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988. ಭಾರತದಲ್ಲಿ ಅನಕ್ಷರತೆ, ವಿಶೇಷವಾಗಿ ವಯಸ್ಕರ ಸಾಕ್ಷರತೆ ಸ್ವತಂತ್ರ ನಂತರ ರಾಷ್ಟ್ರೀಯ ಆದ್ಯತೆಯಾಗಿದೆ. ವಯಸ್ಕರಿಗೆ ಏನು ಮಾಡಬೇಕು? ಸಾಕ್ಷರನ್ನು ಮಾಡಬೇಕು ಅಂತೇಳಿ ಇದರ ಆದ್ಯತೆಯಾಗಿದೆ. ಅನಕ್ಷರತೆ ನಿರ್ಮೂಲನೆ ಉದ್ದೇಶದಿಂದ ಮತ್ತು ವಯಸ್ಕರಿಗೆ ಜೀವನ ಪರ್ಯಂತ ಶಿಕ್ಷಣ ಮತ್ತು ಸಾಕ್ಷರತೆ ನೀಡುವ ಉದ್ದೇಶಕ್ಕಾಗಿ ಭಾರತ ಸರ್ಕಾರ ಏನು ಮಾಡ್ತೈತೆ? 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನನ್ನು ಪ್ರಾರಂಭಿಸ್ತೈತೆ. ಅಂದಿನಿಂದ ಭಾರತದಲ್ಲಿ ಪ್ರತಿ ವರ್ಷ ಏನು ಮಾಡ್ತಾರೆ? ಸೆಪ್ಟೆಂಬರ್ 8ರಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವಾಗಿ ಆಚರಣೆ ಮಾಡ್ತಾರೆ. ಗುರಿ ಸಾಧನೆಗೆ ರಾಷ್ಟ್ರದ ಬದ್ಧತೆಯನ್ನು ಪುನರುಚ್ಚರಿಸಲಾಗುತ್ತದೆ. ಅಲ್ಲದೆ ಅನಕ್ಷರತೆ ನಿರ್ಮೂಲನೆ ಮಾಡುವ ಉದ್ದೇಶ ಕೂಡ ಇದು ಹೊಂದಿದೆ. ಸಂಪೂರ್ಣ ಸಾಕ್ಷರತೆ ಗುರಿ ಸಾಧನೆ ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನು ಮಾಡಿದೆ, ಕೈಗೊಂಡಿದೆ. ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರವು ವಿಲೀನಗೊಂಡ ವರ್ಷವಿದು. ಕಾಶ್ಮೀರ ಎಷ್ಟರಾಗ ಭಾರತದ ಒಕ್ಕೂಟದಲ್ಲಿ ಸೇರಿತು. ನಮ್ಮ ಭಾರತ ಸ್ವತಂತ್ರವಾದರೂ ಕೂಡ 3 ಪ್ರಾಂತ್ಯಗಳೇನಾಗಿರಲಿಲ್ಲ, ಸ್ವತಂತ್ರಗೊಂಡಿರಲಿಲ್ಲ. ಅದರ ಒಂದು ಕಾಶ್ಮೀರ, ಜುನಾಗಢ, ಹೈದರಾಬಾದ್ ಇವೆಲ್ಲ 3 ಸಂಸ್ಥಾನಗಳು ಸಪ್ರೇಟಾಗಿ ಉಳ್ಕೊಂಡವು. ಆದರೆ ಕಾಶ್ಮೀರ ಯಾವಾಗ ನಮ್ಮ ಜೊತೆ ಸೇರ್ತು ಅಂತಂದರೆ 1947ರಲ್ಲಿ ಸೇರ್ತಾ, 1949, 1951, 1961 ಅಂದರೆ 1947ರಲ್ಲಿ ಸೇರ್ತೈತಿ. ಅದು ಹೆಂಗೆ ಸೇರ್ತೈತಿ ಅಂತ ನೋಡ್ರಿ. ಇಲ್ಲಿ ಜಮ್ಮು ಕಾಶ್ಮೀರದ ರಾಜನಾಗಿದ್ದ ಹರಿಸಿಂಗನು ಸ್ವತಂತ್ರವಾಗಿ ಉಳಿಯಲು ನಿರ್ಧರಿಸಿದನು. ಅವಾಗ ಯಾರಿದ್ರು ಅರಸ? ಹರಿಸಿಂಗ ಇದ್ನು. ಅವನು ತಂತಾನೇ ಸ್ವತಂತ್ರವಾಗಿರಬೇಕು, ಇನ್ನೊಬ್ರದ್ದು ನೆರವು ತಗೊಳ್ಬಾರ್ದು ಅಂತೇಳಿ ಅವನು ನಿರ್ಧರಿಸಿದ. ಜಮ್ಮು ಕಾಶ್ಮೀರವು ಭಾರತಕ್ಕೆ ಸೇರಿ ಬಿಡಬಹುದೆಂಬ ಆತಂಕದಿಂದ ಏನು ಮಾಡಿದನಂದರೆ ಪಾಕಿಸ್ತಾನ ಸೇನೆಯ ಬೆಂಬಲವನ್ನು ಪಡ್ಕೊಂಡನು. ಪಠಾಣ ಬುಡಕಟ್ಟು ಜನಾಂಗವು ಭಾರತದ ಪ್ರದೇಶಕ್ಕೆ ಏನು ಮಾಡ್ತು? ಸೇರಲು ಅವಕಾಶವನ್ನು ಕೊಡ್ತೈತೆ. ಪಠಾಣ ಬುಡಕಟ್ಟು ಜನಾಂಗವು ಭಾರತ ಪ್ರದೇಶಕ್ಕೆ ಏನು ಮಾಡ್ತು? ನುಂಗಲು ಅಂದರೆ ಅಲ್ಲಿಗೆ ದಾಳಿ ಮಾಡಲಿಕ್ಕೆ ಬಂತು. ಸಾಕಷ್ಟು ಪ್ರದೇಶವನ್ನು ಅದು ಆಕ್ರಮಿಸಿಕೊಂಡಿತು. ಹರಿಸಿಂಗ ಭಾರತದ ಒಕ್ಕೂಟಕ್ಕೆ ಸೇರಲು ಸಮ್ಮತಿಸದೆ ಭಾರತೀಯ ಸೇನೆ ಅಲ್ಲಿಗೆ ಪ್ರವೇಶಿಸುವಂತೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಏನಾಯ್ತಂದರೆ ಗಂಭೀರತೆಯನ್ನು ಅರಿತಂಥ ರಾಜ ಹರಿಸಿಂಗನು ಅಕ್ಟೋಬರ್ನಲ್ಲಿ ಏನು ಮಾಡ್ತಾನೆ? 1947ರಲ್ಲಿ ಭಾರತದಲ್ಲಿ ಕಾಶ್ಮೀರವನ್ನು ವಿಲೀನಗೊಳಿಸ್ತಾನೆ. ಅದಕ್ಕೆ ಸಹಿ ಕೂಡ ಹಾಕ್ತಾನೆ. ಭಾರತ ಸರ್ಕಾರ ಹೈದರಾಬಾದ್ ಸಂಸ್ಥಾನವನ್ನು ಅಂದರೆ ಕಾಶ್ಮೀರ ವಿಲೀನ ಆಗಿದ್ದು 1947ರಲ್ಲಿ. ಹಾಗಾದರೆ ಭಾರತದಲ್ಲಿ ಹೈದರಾಬಾದ್ ಯಾವಾಗ ಸೇರ್ಕೋತು ಅಂತಂದರೆ 1948ರಲ್ಲಿ. ಹಾಗಾದರೆ ಇದು ಹೆಂಗೆ ಸೇರ್ಕೋತು? ಜನರ ವಿನಂತಿಯ ಮೇರೆಗೆ ಭಾರತ ಸರ್ಕಾರ ಜುನಾಗಢದಲ್ಲಿ ಸೈನ್ಯವನ್ನು ಕಳಿಸಿ ಶಾಂತಿ ಸ್ಥಾಪನೆ ಮಾಡಿ ಅವಾಗಿನ 1949ರಲ್ಲಿ ಭಾರತ ಒಕ್ಕೂಟಕ್ಕೆ ಇದು ಸೇರಿಸಲಾಯಿತು. ಹೈದರಾಬಾದ್ ಸೇರಿದ್ದು ನೋಡ್ರಿ ಇಲ್ಲಿ 1947ರಲ್ಲಿ ಕಾಶ್ಮೀರ ಏನು ಮಾಡ್ತೈತೆ? ಭಾರತದಲ್ಲಿ ಸೇರಿದರೆ 1948ರಲ್ಲಿ ಹೈದರಾಬಾದ್ ಸೇರ್ತೈತೆ. 1949ರಲ್ಲಿ ಏನು ಮಾಡ್ತೈತೆ? ಜುನಾಗಢ ಸೇರ್ತೈತೆ. ಜನರ ವಿನಂತಿಯ ಮೇರೆಗೆ ಈ ಜುನಾಗಢ ಪ್ರದೇಶ ಸೇರ್ತೈತೆ. 3 ಪ್ರಾಂತ್ಯಗಳು ಏನು ಮಾಡಿದ್ವು? 1947ರಲ್ಲಿ ಕಾಶ್ಮೀರ ಸೇರಿದರೆ 1948ರಲ್ಲಿ ಹೈದರಾಬಾದ್ ಸೇರ್ತೈತೆ. 1949ರಲ್ಲಿ ಜುನಾಗಢ ಸೇರ್ತೈತೆ. 1967ರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಕಾರಣ ಏನು? 1967ರಲ್ಲಿ ಚೀನಾ ಭಾರತದ ಮೇಲೆ ಏಕೆ ದಾಳಿ ಮಾಡ್ತು ಅಂತೇಳಿ. ದಲೈ ಲಾಮಾ ಮತ್ತು ಅವರ ಅನುಯಾಯಿಗಳು ಆಶ್ರಯ ನೀಡಿದ್ದು, ಭಾರತದ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು, ಭಾರತದ ನಿರಾಶ್ರಿತರನ್ನು ಚೀನಾಕ್ಕೆ ನುಸುಳಿದ್ದು, ಚೀನಾದಲ್ಲಾದ ಸಮಾಜವಾದಿ ಕ್ರಾಂತಿ. ಫಸ್ಟ್ ಚೀನಾದವ್ರ ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಕಾರಣ ಏನಂದರೆ ದಲೈ ಲಾಮಾ ಏನು ಮಾಡಿದ? ದಲೈ ಲಾಮಾ ಮತ್ತು ಅವನ ಅನುಯಾಯಿಗಳಿಗೆ ಭಾರತ ಏನು ಮಾಡಿತ್ತು? ಆಶ್ರಯ ಕೊಟ್ಟಿದೆ. ಅದಕ್ಕೋಸ್ಕರ ಚೀನಾದವ್ರು ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾವ್ರಿ. ದೇಶ ವಿಭಜನೆಯ ನಂತರ ನಿರಾಶ್ರಿತರ ಸಮಸ್ಯೆ ಏನಾಯಿತು? ಒಂದು ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ಆವಾಗ ನೆಹರು ಅವರು ಏನು ಮಾಡ್ತಾರಂತಂದರೆ, ನೆಹರು ಅವರ ಕಾಲದಲ್ಲಿ ಟಿಬೆಟ್ನಿಂದ ಅನೇಕ ಜನರ ನಿರಾಶ್ರಿತರಾಗಿ ಭಾರತಕ್ಕೆ ಬಂದಿರ್ತಾರೆ.
ಅಂದಾಜಿನ ಪ್ರಕಾರ ಸುಮಾರು 1,20,000 ಟಿಬೆಟಿಯನ್ನರು ಭಾರತದಲ್ಲಿ ಆಶ್ರಯ ಪಡ್ಕೊಳ್ಳೋಕ್ಕೆ ಬರ್ತಾರೆ. 1960ರ ದಶಕದಲ್ಲಿ ಅಂದಿನ ಮೈಸೂರು ಸರ್ಕಾರ ಏನು ಮಾಡ್ತೈತೆ, ಮೈಸೂರು ಜಿಲ್ಲೆಯ ಬೈಲುಕುಪ್ಪೆ ಎಂಬಲ್ಲಿ ಟಿಬೆಟಿಯನ್ನರಿಗೆ ಆಶ್ರಯವನ್ನು ಕೊಡ್ತೈತೆ. 3,000 ಎಕರೆ ಜಮೀನನ್ನು ಮಂಜೂರು ಮಾಡಿತು. ಈ ಕಾರಣದಿಂದ ಭಾರತ ಮತ್ತು ಚೀನಾ ನಡುವಿನ ವೈರತ್ವ ಭಾವನೆ ಬೆಳೆದು ಭಾರತದ ಮೇಲೆ ಯುದ್ಧ ಮಾಡಲಿಕ್ಕೇನಾಯಿತು, ಇದು ಕಾರಣವಾಯಿತು. ಮಧ್ಯಯುಗದ ಭಾರತವನ್ನು ಆಳಿದ ಪ್ರಥಮ ಮಹಿಳೆ ಯಾರಂದರೆ ರಜಿಯಾ ಸುಲ್ತಾನ್. ರಜಿಯಾ ಸುಲ್ತಾನ್ ಸಾಮಾನ್ಯ ಶಕ 1236ರಿಂದ 1240ರೊಳಗೆ ಏನು ಮಾಡ್ತಾಳೆ, ರಾಜ್ಯವನ್ನು ಆಳ್ವಿಕೆ ಮಾಡ್ತಾಳೆ. ಇವಳು ಇಲ್ತಮಸ್ನ ಮಗಳಾಗಿರ್ತಾಳೆ. ಈಕೆ 3 ವರ್ಷ 6 ತಿಂಗಳು ಏನು ಮಾಡಿದಳು, 3 ವರ್ಷ 6 ತಿಂಗಳು 6 ದಿನಗಳು ದೆಹಲಿಯ ಸಿಂಹಾಸನವನ್ನು ಆಳ್ತಾಳೆ. ಪುರುಷರಂತೆ ವೇಷ ಧರಿಸಿ ಮಧ್ಯ ಭಾರತದ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನ ಏರಿದ ಏಕೈಕ ಮಹಿಳೆ ಅಂದರೆ ಅದು ರಜಿಯಾ ಸುಲ್ತಾನ್. ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ ಕುಶಲ ದೊರೆ ಯಾರಂದರೆ ಇದು ಹೇಳಿದ್ದೀನಿ. ಇವಾಗ ಹಿಂದೂ ಕೂಡ ಒಂದು ಯಾವುದೋ ಕ್ವಶನ್ ಬಂದಾಗ ಹೇಳಿದ್ದೀನಿ, ಇದು ಟಾಪಿಕ್ ಕೂಡ ಹೇಳಿದ್ದೀನಿ ನಾನು. ಕುಜಲ ಕಡ್ಪಿಸಸ್, ವಿಮ್ ಕಡ್ಪಿಸಸ್, 1ನೇ ಕನಿಷ್ಕ 2ನೇ ಕನಿಷ್ಕ. ಯಾರು ಚಿನ್ನದ ನಾಣ್ಯಗಳು ಜಾರಿಗೆ ತಂದವರು? ವಿಮ್ ಕಡ್ಪಿಸಸ್. ಕುಜಲ ಕಡ್ಪಿಸಸ್ ಯಾರು? ಇವನು ಸ್ಥಾಪಕ. ವಿಮ್ ಕಡ್ಪಿಸಸ್ ಸಾಮಾನ್ಯ ಶಕ 65ರಿಂದ 78ರಲ್ಲಿ ಭಾರತಕ್ಕೆ ಬರ್ತಾನೆ. ಆವಾಗ ಬಂಗಾರದ ನಾಣ್ಯಗಳನ್ನು ಪರಿಚಯಿಸಿದ ಮೊಟ್ಟ ಮೊದಲ ರಾಜ. ಇವನು 1ನೇ ಕುಜಲ ಕಡ್ಪಿಸಸ್ನ ಮಗನಾಗಿದ್ದನು. ಕುಶಾಣರು ಮೌರ್ಯ ಸಾಮ್ರಾಜ್ಯದ ನಂತರ ಉತ್ತರ ಭಾರತದಲ್ಲಿ ಅತ್ಯಂತ ವಿಶಾಲವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಇವರ ಪ್ರಸಿದ್ಧ ಅರಸನು ಯಾರು? ಕನಿಷ್ಕ. ಇವು ಹೊಂದಿಸಿ ಬರೀಬೇಕು. ಅಹಿಂಸೆ, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಅಹಿಂಸೆ ಅಂದರೆ ಏನು? ಅಹಿಂಸೆ ಅಂದರೆ ಹಿಂಸೆ ಮಾಡದಿರುವುದು. ಅಸ್ಥೇಯ ಅಂದರೆ, ಅಪರಿಗ್ರಹ ಅಂದರೆ, ಬ್ರಹ್ಮಚಾರಿ ಅಂದರೆ ಸಂಸಾರಿಯಾಗದಿರುವುದು. ಅಪರಿಗ್ರಹ ಅಂದರೆ ಆಸ್ತಿಯನ್ನು ಹೊಂದದಿರುವುದು. ಆಸ್ತಿ ಅಂದರೆ ಕದಿಯದಿರುವುದು. ಈ ರೀತಿ ಮ್ಯಾಚ್ ಮಾಡಬೇಕು. ಈ ರೀತಿ ಆಪ್ಷನ್ ಯಾವುದು ಅಂದರೆ 1ನೇದು ಆಪ್ಷನ್ ಇದೆ. 1ನೇದೇನು? ಸಿ, ಹಿಂಸೆ ಮಾಡದಿರುವುದು. 2 ಎ, ಕದಿಯದಿರುವುದು. ಇದು ಮ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇವಾಗ ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ. ಅತ್ಯಂತ ಪ್ರಾಚೀನ ಧರ್ಮ ಯಾವುದಂದರೆ ಜೈನ ಧರ್ಮ. ಇನ್ನು ಹಲವಾರು ಧರ್ಮಗಳಿದ್ದಾವೆ, ಅದರಲ್ಲಿ ಜೈನ ಧರ್ಮನೂ ಕೂಡ ಒಂದಾಗಿದೆ. ಜೈನ ಧರ್ಮದ ಮೊದಲನೇ ತೀರ್ಥಂಕ ಋಷಭನಾಥ ಅಥವಾ ಆದಿನಾಥ ಅಂತಲೂ ಕರೀತಾರೆ. 23ನೇ ತೀರ್ಥಂಕ ಪಾರ್ಶ್ವನಾಥ. 24ನೇ ತೀರ್ಥಂಕನೇ ವರ್ಧಮನ್ ಮಹಾವೀರ. ಪಾರ್ಶ್ವನಾಥನು ತನ್ನ 30ನೇ ವಯಸ್ಸಿಗೆ ಏನು ಮಾಡ್ತಾನೆ? ಪರಮ ಜ್ಞಾನವನ್ನು ಪಡ್ಕೋತಾನೆ, ಅಂದರೆ ಜ್ಞಾನವನ್ನು ಪಡ್ಕೊಂಡನು. 4 ಮಹಾನ್ ತತ್ವಗಳನ್ನು ಬೋಧಿಸ್ತಾನೆ. ಅವೇ ಯಾವಂದರೆ ಅಹಿಂಸೆ, ಸತ್ಯ, ಅಸ್ಥೇಯ, ಅಪರಿಗ್ರಹ, ಇನ್ನೊಂದು ಬ್ರಹ್ಮಚರ್ಯ. ನೋಡ್ರಿ ಕೊಟ್ಟಿದ್ದಾರೆ. ಅಸ್ಥೇಯ ಅಂದ್ರೇನು? ಕಳ್ಳತನ ಮಾಡದಿರುವುದು. ಅಪರಿಗ್ರಹ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನಿಗೆ ನಾವು ಆಸ್ತಿಯನ್ನು ಹೊಂದುವುದು. ಭರತ ಎಂಬ ಬುಡಕಟ್ಟು ಪೂರ್ವ ಪಂಜಾಬಿನ ಸತ್ರಾದು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತು. ಈ ಪ್ರದೇಶವೇ ಏನಂತ ಕರೀತಾರೆ? ಆರ್ಯವೃತ್ತ ಅಂಥೇಳಿ ಕರೀತಾರೆ. ಆರ್ಯರ ಮೂಲ ಸ್ಥಳದ ಬಗ್ಗೆ ಇತಿಹಾಸಕಾರರಿಂದ ಏನಿಲ್ಲ, ಒಮ್ಮತವಾದಂಥ ಅಭಿಪ್ರಾಯವಿಲ್ಲ. ಆರ್ಯರು ಮೂಲತಃ ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶದಿಂದ ಹಳ್ಳಿಗಾಡಿನ ಅಲೆಮಾರಿ ದನಗಾಯಿಗಳಾಗಿದ್ದಾರೆ ಅಂತೇಳಿ ಹೇಳಲಾಗಿದೆ. ಅವರು ಹುಲ್ಲುಗಾವಲು ಹುಡುಕಿಕೊಂಡು ವಲಸೆ ಹೊರಟು ಭಾರತಕ್ಕೆ ಉಪಖಂಡವನ್ನು ಪ್ರವೇಶಿಸಿದರು. ಇಲ್ಲಿನ ಸ್ಥಳೀಯರಿಂದ ಪ್ರಬಲ ವಿರೋಧ ಏನು ಮಾಡಿದರು? ಇವರು ಎದುರಿಸಿದರು ಮತ್ತು ಅವರನ್ನು ದಾಸ್ಯುಗಳೆಂದು ಕರೆದರು. ಆದಾಯವು ಅವರ ಪ್ರತಿರೋಧವನ್ನು ಎದುರಿಸಿ ಸಿಂಧು ನದಿಯ ತೀರದಲ್ಲಿ ಏನು ಬಂದು ನೆಲೆಸಿದರು. ಭಾರತ ಬಹುಭಾಗವನ್ನು ಇವರು ಆವರಿಸಿದರು. ಅದಕ್ಕಾಗಿ ಇವರಿಗೆ ಏನು ಕರಿತೀವಿ? ಆರ್ಯವೃತ್ತ ಅಥವಾ ಆರ್ಯರ ನಾಡು ಅಂತೇಳಿ ಕರಿತೀವಿ. ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ ಹರಿಶ್ಚಂದ್ರನ 4 ಮಕ್ಕಳು ಆಳ್ವಿಕೆ ನಡೆಸಿದ 4 ಪ್ರದೇಶವು ಯಾವ್ಯಾವು ಅಂತೇಳಿ. ಗುರ್ಜರ ಮನೆತನ ಏನು ಬರುತ್ತೆ? ಅವರು ಪ್ರಾರಂಭಿಸಿದಂತಹ ಪ್ರದೇಶಗಳು ಯಾವ್ಯಾವು ಅಂತೇಳಿ.
ಜೋಧ್ಪುರ, ನಂದಿಪುರ, ಭರೂಚ್, ಉಜ್ಜಯಿನಿ. 4 ಮಕ್ಕಳದು ಸರಿಯಾದಂಥ ಆಳ್ವಿಕೆ ಮಾಡಿದಂಥ ಪ್ರದೇಶಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಗುರ್ಜರ ಪ್ರತಿಹಾರರು ತಮ್ಮನ್ನು ತಾವು ಏನು ಮಾಡಿದ್ರು, ರಾಮಾಯಣದ ಪ್ರಸಿದ್ಧ ಕೃತಿಯಾದಂಥ ಸೂರ್ಯವಂಶಕ್ಕೆ ಸೇರಿದ ಕ್ಷತ್ರಿಯ ಲಕ್ಷ್ಮಣನ ಹಾಗೂ ಹರಿಶ್ಚಂದ್ರನೆಂಬ ಬ್ರಾಹ್ಮಣನ ವಂಶಜರು ಎಂದು ತಮ್ಮ ಶಾಸನಗಳಲ್ಲಿ ಏನು ಮಾಡ್ತಾರೆ, ಹೇಳ್ಕೊಳ್ತಾರೆ. ಶಾಸನಗಳ ಪ್ರಕಾರ ಈ ಮನೆತನದ ಸ್ಥಾಪಕ ಯಾರು? ನಾಗಭಟ್ಟ. ನಾಗಭಟ್ಟ ಈ ಮನೆತನದ ಸ್ಥಾಪಕ. ಇವರು ಕನೌಜನ್ನು ತನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾರೆ. ಈ ಮನೆತನದ ಪ್ರಮುಖ ಅರಸರಂದರೆ ವಾತ್ಸರಾಜ, 2ನೇ ನಾಗಭಟ್ಟ, ಮಿಹಿರ ಭೋಜ, 1ನೇ ಮಹೇಂದ್ರಪಾಲ. ಸಮುದ್ರಗುಪ್ತನ ಜಾರಿಗೆ ತಂದ ಚಿನ್ನದ ನಾಣ್ಯಗಳು ಏನು ಸೂಚಿಸುತ್ತವೆ? ಇವನು ವೈದಿಕ ವಿಧಿವಿಧಾನಗಳನ್ನು ಅನುಸರಿಸಿದನು, ಇವನು ಯುದ್ಧ ಪ್ರಿಯನಾಗಿದ್ದನು, ಇವನು ಸಂಗೀತ ಪ್ರಿಯನಾಗಿದ್ದನು, ಇವನು ಗುಪ್ತ ಶಾಖೆಯನ್ನು ಪ್ರಾರಂಭಿಸಿದನು, ಇವನು ಸಂಗೀತ ಪ್ರಿಯನಾಗಿದ್ದನು ಅಂತೇಳಿ ಸೂಚಿಸ್ತದೆ. ನೋಡ್ರಿ, ಸಾಮಾನ್ಯ ಶಕ 335ರಿಂದ 380ರೊಳಗೆ ಸಮುದ್ರಗುಪ್ತ ಆಳ್ವಿಕೆ ಮಾಡ್ತಾನೆ. ಸಮುದ್ರಗುಪ್ತನನ್ನು V.S. ಸ್ಮಿತ್ ಏನಂತ ಕರೀತಾರೆ ಅಂದರೆ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಗುಪ್ತ ವಂಶದ ಶ್ರೇಷ್ಠ ಅರಸ ಸಮುದ್ರಗುಪ್ತ. ಈತನ ಸಾಧನೆಯನ್ನು ತಿಳಿಸುವ ಶಾಸನ ಹರಿಶಿಣನಿಂದ ರಚಿತವಾದ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಇದೆ. 33 ಸಾಲುಗಳನ್ನು ಹೊಂದಿದೆ ಈ ಶಾಸನ. ಈತನಿಗಿಂತ ಪ್ರಸಿದ್ಧ ಬಿರುದು ಯಾವುದಂದರೆ ಕವಿರಾಜ. ಈತನ ಕಾಲದಲ್ಲಿ ನಾಣ್ಯಗಳ ಮೇಲೆ ವೀಣೆ ಮತ್ತು ಕೊಳಲು ನುಡಿಸುತ್ತಿರುವ ಚಿತ್ರಗಳನ್ನು ಮುದ್ರಿಸಿದನು. ಅದರಿಂದ ಇವನನ್ನು ಒಬ್ಬ ಪ್ರಸಿದ್ಧ ಸಂಗೀತಗಾರ ಅಂತೇಳಿ ಅಂದಿಸಲಾಗಿದೆ. ಕವಿರಾಜ ಅಂದರೆ ಸಮುದ್ರಗುಪ್ತ, ವಿಕ್ರಮಾದಿತ್ಯ ಅಂದರೆ 2ನೇ ಚಂದ್ರಗುಪ್ತ. ಇದು ಭಕ್ತಿ ಚಳವಳಿಯ ಪರಿಣಾಮಗಳಲ್ಲಿ ಒಂದಾಗಿದೆ. ಯಾವುದಪ್ಪ ಅಂತಂದರೆ ಹಿಂದೂ ಆಚರಣೆಗಳಲ್ಲಿ ಸುಧಾರಣೆಗಳನ್ನು ಕಂಡುಬರಲಿಲ್ಲ. ಭಾರತ ಪ್ರಾದೇಶಿಕ ಭಾಷೆಗಳು ವಿಕಸನಗೊಂಡವು. ಉರ್ದು ಭಾಷೆಯಲ್ಲಿ ಮಾತೃಭಕ್ತಿಯ ಮಹತ್ವವನ್ನು ಸಾರಲಾಯಿತು. ಮುಸ್ಲಿಮರ ಅಡಚಣೆಗಳಲ್ಲಿ ಸುಧಾರಣೆಗಳು ಕಂಡುಬರಲಿಲ್ಲ. ಭಾರತ ಪ್ರಾದೇಶಿಕ ಭಾಷೆಗಳೇನಾಗ್ತವೆ, ವಿಕಸಿತಗೊಳ್ತವೆ. ಭಕ್ತಿ ಚಳವಳಿಗೆ ಪ್ರಮುಖವಾದಂಥ ಕಾರಣಗಳು: ಹಿಂದೂಗಳು ಮತ್ತು ಮುಸ್ಲಿಂ ಸಮುದಾಯಗಳಲ್ಲಿ ಮೌಢ್ಯ ಆಚರಣೆಗಳನ್ನು ಅರ್ಥಹೀನವಾಗಿ ಆಚರಣೆ ಮಾಡ್ತಾಯಿದ್ರು. ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಮಧುರ ಬಾಂಧವ್ಯವನ್ನು ಉಂಟು ಮಾಡುವುದು. ಭಾರತ ಪ್ರಾದೇಶಿಕ ಭಾಷೆಗಳ ವಿಕಾಸ ಮಾಡುವುದು. ಭಾರತೀಯ ಸಂಸ್ಕೃತಿ ವಿಕಾಸ ಮತ್ತು ಬಹುಸಂಸ್ಕೃತಿಗಳ ಸಂಗಮ ಅಂದರೆ ಕೂಡಿಸ್ತಿದ್ರು. ಬಹುಸಂಸ್ಕೃತಿಗಳು ಒಂದೆಡೆ ಏನು ಮಾಡ್ತಾಯಿದ್ರು, ಸೇರಿಸ್ತಾ ಇದ್ರು. ಭಾರತದ ಮೇಲೆ ಅಲೆಕ್ಸಾಂಡರ್ನ ದಾಳಿಯಿಂದಾದ ಪರಿಣಾಮ ಏನು? ಭಾರತದ ಮೇಲೆ ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಏನು ಪರಿಣಾಮ ಉಂಟಾಯಿತು? ಭಾರತೀಯರು ಸಂಸ್ಕೃತವನ್ನು ಮರೆತು ಗ್ರೀಕ್ ಭಾಷೆಯನ್ನು ಕಲಿತರು. ಭಾರತೀಯರ ಗ್ರಂಥಗಳು ಗ್ರೀಕ್ ಭಾಷೆಗೆ ತರ್ಜುಮೆಗೊಂಡವು. ಭಾರತೀಯರ ಸಂಸ್ಕೃತಿಯು ಅವನತಿಯತ್ತ ಸಾಗಿತು. ಭಾರತ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ಸೇರಿಕೊಂಡಿತು. ಭಾರತದ ಗ್ರಂಥಗಳೇನು ಮಾಡ್ತವೆ, ಗ್ರೀಕ್ ಭಾಷೆಗೆ ತರ್ಜುಮೆಗೊಳ್ತವೆ. ಅಲೆಕ್ಸಾಂಡರ್ ಗ್ರೀಸ್ ದೇಶದ ಮೆಸಡೋನಿಯಾದ ರಾಜನಾದಂಥ ತನ್ನ ಅತ್ಯಂತ ಜೀವನಾವಧಿಯಲ್ಲಿ ಜಗತ್ತನ್ನೇ ಗೆಲ್ಲಬೇಕು ಅಂತೇಳಿ ಹೋಗ್ತಾನೆ. ಇವನು ಬೃಹತ್ ಸಾಮ್ರಾಜ್ಯವನ್ನು ರೂಪಿಸುವಲ್ಲಿ ಸಫಲನಾಗ್ತಾನೆ, ಅಂದರೆ ಯಶಸ್ವಿ ಆಗ್ತಾನೆ. ಇವನು ಪರ್ಷಿಯನ್ ಸಾಮ್ರಾಜ್ಯವನ್ನು ಪರಾಭವಗೊಳಿಸಿ ಭಾರತದ ಮೇಲೆ ದಾಳಿಯನ್ನು ಮುಂದುವರಿಸಲು ಬರ್ತಾನೆ. ಗ್ರೀಕರಲ್ಲಿ ಸರ್ವಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದ ಅರಿಸ್ಟಾಟಲ್ ಇವನು ಗುರುವಾಗಿದ್ದನು. ಭಾರತದ ಗಡಿಯಲ್ಲಿ ಹೋರಾಡಿ ಹಿಂದಿರುಗುವಾಗ ಬೆಬಿಲೋನಿಯಾದಲ್ಲಿ ಸಾಮಾನ್ಯ ಶಕ ಪೂರ್ವ 323ರಲ್ಲಿ ಏನಾಗ್ತಾನೆ, ಅಲೆಕ್ಸಾಂಡರ್ ಮೃತನಾಗ್ತಾನೆ. 15ನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳವಳಿಯ ಮುಖ್ಯ ಕಾರಣ ಏನು ಅಂತೇಳಿ: ಧಾರ್ಮಿಕ ಜೀವನ ಸುಧಾರಣೆ, ಹಿಂದೂ ಸಮಾಜದ ಬಲಪಡಿಸುವಿಕೆ, ಶಿಕ್ಷಣದ ಪ್ರಸಾರ, ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ. ಸಮಾಜದಲ್ಲಿರುವಂತಹ ಅನೇಕ ಪಿಡುಗುಗಳು, ವರದಕ್ಷಿಣೆ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ವಿಧವಾ ವಿವಾಹ ಆಗಿರ್ಬೋದು, ಅಂದರೆ ವಿಧವಾ ಮರುವಿವಾಹ ಆಗುವಂತಿಲ್ಲ ಅಂತೇಳಿ ಅದು ಪದ್ಧತಿ ಇತ್ತು ಅವಾಗ. ಇವೆಲ್ಲ ನಿರ್ಮೂಲನೆಯನ್ನು ಈ ಧಾರ್ಮಿಕ ಸುಧಾರಣೆಯಲ್ಲಿ ಆಗ್ತವೆ. ಮಾನವೀಯ ಮೌಲ್ಯಗಳಿಂದ ದೂರವಾಗಿ ಮೇಲು ಕೀಳೆಂಬ ಭೇದ ಭಾವಗಳಿಂದ ಕೂಡಿದ ಸಾಮಾಜಿಕ ವ್ಯವಸ್ಥೆಯನ್ನು ಮೌಢ್ಯಯುಕ್ತವಂದರೆ ಅದರಿಂದ ಹೊರತರಬೇಕಂತ ಪ್ರಯತ್ನ ಮಾಡಿದೆ ಸಮಾಜ ಸುಧಾರಣೆ. ಜಾತಿ ಪದ್ಧತಿ, ಲಿಂಗ ಅಸಮಾನತೆ, ಸತಿ ಪದ್ಧತಿ, ವಿಧವಾ ಪುನರ್ವಿವಾಹ,
ಅಂದರೆ ವಿಧವಾ ಪುನರ್ವಿವಾಹ ನಿರ್ಬಂಧ ಪದ್ಧತಿ ಅಂದರೆ ವಿಧವೆಯರು ಮರುವಿವಾಹವಾಗುವಂತಿಲ್ಲ ಅಂತ ಅರ್ಥ. ಶೂದ್ರ ಮತ್ತು ಶೂದ್ರಾತಿ ಶೂದ್ರರು ಶಿಕ್ಷಣದಿಂದ ವಂಚಿತರಾಗುವ ಅನೇಕ ಸಮಸ್ಯೆಗಳನ್ನು ಏನು ಮಾಡ್ತಾರೆ, ಇಲ್ಲಿ ಬಗೆಹರಿಸ್ತಾರೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯ ಮುಖ್ಯ ಉದ್ದೇಶಗಳು ಇವು ಆಗಿದ್ವು. ಇಲ್ಲಿಯವರೆಗೆ ಸಾಕು. ಇನ್ನೊಂದು ಪಾರ್ಟ್ 2 ಮಾಡ್ತೀನಿ, ಯಾಕಂದರೆ ಇದು ತುಂಬ ಲೆಂದಿ ಆಗುತ್ತೆ. 110 ಕ್ವಶನ್ ಆಗಿದ್ದಾವೆ. ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.